ವೆಲ್ಕಮ್ ಬ್ಯಾಕ್ ಅಗೇನ್ ಅನ್ನುವಂಥದ್ದು ನೋಡಿ. ಸಮಾಜ ವಿಜ್ಞಾನ ವಿಷಯಕ್ಕೆ 2026ರಲ್ಲಿ ನಡೆದಂಥ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಒಂದು ಸಂಭಾವ್ಯ ಉತ್ತರಗಳನ್ನು ತಿಳ್ಕೊಳ್ಳೋಣ. ಒಂದನೇ ಪ್ರಶ್ನೆ ಏನಿದೆ ನೋಡಿ, ಸಮಾಜ ವಿಜ್ಞಾನದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯನ್ನು ಆಳಿದ ಪ್ರಮುಖ ಸಾಮ್ರಾಜ್ಯ ಯಾವುದು? ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಮೊಘಲ್, ವಿಜಯನಗರ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ವಿಜಯನಗರ ಆಗಿದೆ ಅನ್ನುವಂಥದ್ದು ನೋಡಿ. ವಿಜಯನಗರ ಯಾವ ರೀತಿಯಪ್ಪ ಅಂದರೆ, ನಾವು ಪರ್ಯಾಯ ಪ್ರಸ್ಥಭೂಮಿಯನ್ನು ನಾವು ಈ ಭಾಗದಲ್ಲಿ ನೋಡ್ತೀವಿ ಒಟ್ಟಾರೆಯಾಗಿ. ಇಲ್ಲಿ ಒಂದು ಆಳ್ವಿಕೆ ಮಾಡಿದಂಥ ಸಾಮ್ರಾಜ್ಯ ಯಾವುದಿದೆ ಅಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ ಆಗಿದೆ ನೋಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಪತಿ ಪತ್ನಿ ಮತ್ತು ಮಕ್ಕಳಿರುವಂಥ ಕುಟುಂಬಕ್ಕೆ ನಾವೇನಂತ ಕರಿತೀವಿ? ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ, ವಿಚ್ಛೇದಿತ ಕುಟುಂಬ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ, ವಿಭಕ್ತ ಅಂತ ಹೇಳ್ತೀವಿ. ಅವಿಭಕ್ತ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರು, ಅಂದರೆ ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಹೌದಾ, ಈ ರೀತಿಯಾಗಿರುವಂಥ ಎಲ್ಲ ಕುಟುಂಬದ ಒಗ್ಗಟ್ಟಾಗಿರುವಂಥ ಕುಟುಂಬದ ಅವಿಭಕ್ತ. ಕೇವಲ ಪತಿ ಪತ್ನಿ ಮತ್ತು ಮಕ್ಕಳಿರುವಂಥ ಕುಟುಂಬಕ್ಕೆ, ಎರಡು ತಲೆಮಾರುಗಳಿರುವಂಥ ಒಂದು ಕುಟುಂಬಕ್ಕೆ ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ ಏನಿದೆ ನೋಡಿ, ಅತ್ತೆ ಎಂದರೆ ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ, ತಾಯಿಯ ತಂಗಿಯ ಮಗಳು, ದೊಡ್ಡಪ್ಪನ ಮಗಳು, ತಂದೆಯ ತಂಗಿ, ತಂದೆಯ ತಮ್ಮ ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ತಂದೆಯ ತಂಗಿಗೆ ನಾವು ಅತ್ತೆ ಅಥವಾ ಸೋದರತ್ತೆ ಅಂತೇಳಿ ಕರಿತೀವಿ. ಹಳ್ಳಿಯ ಭಾಷೆಗಳಲ್ಲಿ ನಾವು ಸೋದರತ್ತೆ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಸಿ ಅನ್ನುವಂಥದ್ದು. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ, ಇದು ಗ್ರಾಮೀಣ ಸಮುದಾಯದ ಲಕ್ಷಣವಾಗಿದೆ. ವ್ಯವಸಾಯ, ಟ್ರಾಫಿಕ್ ಜಾಮ್, ದೊಡ್ಡ ಕಟ್ಟಡಗಳು, ಅಂಗಡಿಗಳ ಸಾಲು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ, ಗ್ರಾಮೀಣ ಅಂದರೆ ಹಳ್ಳಿಗಳನ್ನ ಹೆಚ್ಚಾಗಿ ನೋಡ್ತೀವಿ, ವ್ಯವಸಾಯ ಅಥವಾ ಕೃಷಿಯನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಉಳಿದಿರುವಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು, ಟ್ರಾಫಿಕ್ ಜಾಮ್, ಅಂಗಡಿಗಳು, ಮಳಿಗೆಗಳು, ಕಾಂಪ್ಲೆಕ್ಸ್ ಅಂತ ಕರಿತೀವಲ್ಲ, ಇವೆಲ್ಲವನ್ನು ನಾವೆಲ್ಲಿ ನೋಡ್ತೀವಪ್ಪ ಅಂದರೆ ನಗರ ಸಮುದಾಯದಲ್ಲಿ ನಾವು ನೋಡ್ತೀವಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ ಆಗಿದೆ ನೋಡಿ ಮಕ್ಕಳೇ. ನೆಕ್ಸ್ಟು, ಸಾಗಾಣಿಕೆಗೆ ಅಗತ್ಯವಾದ ವೃತ್ತಿ ಯಾವುದು? ರೈತ, ಚಾಲಕ, ವ್ಯಾಪಾರಿ, ವೈದ್ಯ. ಸಾಗಾಣಿಕೆ ಮಾಡುವಂಥದ್ದು ನಾವು ಬೆಳೆದಂಥ ಬೆಳೆಗಳು ಅಥವಾ ನಮ್ಮಲ್ಲಿರುವಂಥ ದನಕರುಗಳಾಗಿರ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದರೆ ಇಲ್ಲಿ ಚಾಲಕರು ಇಲ್ಲಿ ಮಾಡ್ತಾರೆ. ಡ್ರೈವರ್ಸ್ ಅಂತ ಕರಿತೀವಿ ನೋಡಿ ನಾವು, ಹೌದಾ. ಚಾಲಕ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟು ಆರನೇ ಪ್ರಶ್ನೆ, ವ್ಯಾಯಾಮದಿಂದಾಗುವ ಅನುಕೂಲಗಳಿಂದ ಹೊರತಾದುದು. ಅಂದರೆ ನಾವು ವ್ಯಾಯಾಮ ಮಾಡೋದರಿಂದ ಉಪಯೋಗ ಆಗುತ್ತೆ, ಆದರೆ ಇಲ್ಲಿ ಯಾವುದೋ ಒಂದು ಆಪ್ಷನ್ಸ್ ಅಲ್ಲ ಅನ್ನುವಂಥದ್ದು ನಾವು ತೆಗೆದುಹಾಕಬೇಕಾಗಿದೆ ನೋಡಿ. ಆಪ್ಷನ್ಸ್ ಎ, ಸ್ನಾಯುಗಳು ಬಲಯುತ ಆಗುತ್ತವೆ, ತೂಕದ ಸಮತೋಲನ ಮಾಡ್ಬೋದು, ದೈಹಿಕ ಆರೋಗ್ಯ, ವ್ಯರ್ಥ ಸಮಯ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು. ವ್ಯರ್ಥ ಸಮಯ ಆಗೋದಿಲ್ಲ, ವ್ಯಾಯಾಮದಿಂದಲೂ ವ್ಯರ್ಥ ಸಮಯ ಅನ್ನುವಂಥದ್ದು ಇದಕ್ಕೆ ಹೊರತಾಗಿದೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಕಾಫಿ ಮತ್ತು ಕಿತ್ತಳೆಗಳನ್ನು ಬೆಳೆಯುವಂಥ ಜಿಲ್ಲೆ ಯಾವುದು? ಕೋಲಾರ, ಕೊಡಗು, ಬೆಂಗಳೂರು, ಮಂಡ್ಯ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಕೊಡಗು. ಕೊಡಗನ್ನು ಕಿತ್ತಳೆ ನಾಡು ಅಂತೇಳಿ ಕರೀತಾರೆ ನೋಡಿ. ಇಲ್ಲಿ ಕಾಫಿ, ಕೊಡಗು, ಕ ಒಂದು ಇಲ್ಲಿ ಕೂಡ ಕದಿಂದನೇ ಉಚ್ಚಾರ ಆಗುತ್ತೆ ನೋಡಿ, ಹೆಚ್ಚು ಕಡಿಮೆ ಕೊಡಗು ಅನ್ನುವಂಥದ್ದು. ನೆಕ್ಸ್ಟು, ಕೃಷಿಯ ಅಂತಿಮ ಪ್ರಕ್ರಿಯೆ ಯಾವುದು? ಬಿತ್ತನೆ, ಉಳುಮೆ, ಒಕ್ಕಣೆ, ನೀರುಣಿಸೋದು. ಒಕ್ಕಣೆ ಅಂದರೆ ಏನು? ಕಟಾವು ಮಾಡುವುದು ಅಂತ ಹೇಳ್ತೀವಿ ನಾವು. ಒಕ್ಕಣೆ ಅಂದರೆ ಏನಿಲ್ಲಿ ಕಟಾವು ಮಾಡೋದು ಅಥವಾ ಕಟ್ ಮಾಡೋದು. ಕೊನೆಗೆ ಏನು ಮಾಡ್ತೀವಿ ನಾವು? ರಾಶಿಯನ್ನು ಕೂಡ ನಾವು ಮಾಡ್ತೀವಿ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ ಮಕ್ಕಳಿಗೆ, ಒಕ್ಕಣೆ ಅನ್ನುವಂಥ ಇಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ಖುಷ್ಕಿ ಬೇಸಾಯವನ್ನು ಹೀಗೆನ್ನಬಹುದು: ನೀರಾವರಿ ಕೃಷಿ, ತೇವಭರಿತ ಭೂಮಿ ಕೃಷಿ, ಒಣಭೂಮಿ ಕೃಷಿ, ಸಂತೋಷಮಯ ಕೃಷಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಒಣಭೂಮಿ ಕೃಷಿ. ಅಂದರೆ ಮಳೆಯ ಒಂದು ಆಶ್ರಯದಿಂದಲೇ ಇಲ್ಲಿ ಬೆಳೆಗಳನ್ನು ಬೆಳಿತೀವಿ. ಯಾವುದೇ ನೀರಾವರಿ ವ್ಯವಸ್ಥೆ, ಭೂಮಿಯ ಒಂದು ಬೋರ್ವೆಲ್ ವ್ಯವಸ್ಥೆಯಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟು, ಮಾದರಿ ನಗರ ಅಥವಾ ಹಳ್ಳಿಯೊಂದರ ವಸತಿಯ ಮುಖ್ಯ ಲಕ್ಷಣ ಏನಾಗಿರುತ್ತದೆ? ತೆರೆದ ಚರಂಡಿ ವ್ಯವಸ್ಥೆ, ಮಳೆ ಕೊಯ್ಲು ವ್ಯವಸ್ಥೆ, ಗಾಳಿ ಬೆಳಕಿನ ಕೊರತೆ, ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಮಳೆ ನೀರು ಕೊಯ್ಲಿನ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿರ್ತಾರೆ. ಹಳ್ಳಿ ಅಥವಾ ನೀರಿನ ಒಂದು ಸದುಪಯೋಗವನ್ನು ಇಲ್ಲಿ ಮಾಡ್ತಾರೆ. ಆದ್ದರಿಂದ ಬಿ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ,
ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದು? ಕೆಂಪು ಗ್ರಹ ಮಂಗಳ, ದೊಡ್ಡ ಗ್ರಹ ಹೊಂದಿಸಿದ ಅಂಥದ್ದು ನೋಡಿ ಏನು ಕೇಳಿದ್ದಾರೆ. ಕೆಂಪು ಗ್ರಹ ಮಂಗಳ, ದೊಡ್ಡ ಗ್ರಹ ಶುಕ್ರ, ಪ್ರಕಾಶಮಾನವಾದ ಗ್ರಹ ಗುರು, ಜೀವಿಗಳಿರುವಂಥ ಗ್ರಹ ಬುಧ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು. ಕೆಂಪು ಗ್ರಹ ಅಥವಾ ಅಂಗಾರಕ ಗ್ರಹ ಅಂತೇಳಿ ನಾವು ಮಂಗಳವನ್ನು ಕರಿತೀವಿ. ಇಲ್ಲಿ ಸರಿಯಾಗಿರುವಂಥ ದೊಡ್ಡ ಗ್ರಹ ಶುಕ್ರ ಅಲ್ಲ, ಇದನ್ನು ನಾವೇನಂತ ಕರಿತೀವಿ? ಇಲ್ಲಿ ದೊಡ್ಡ ಗ್ರಹ ಗುರು ಗ್ರಹ ಅನ್ನು ಕರಿತೀವಿ. ಪ್ರಕಾಶಮಾನವಾಗಿರುವಂಥದ್ದು ಗುರು ಅಲ್ಲ, ಅದಕ್ಕೆ ನಾವಿಲ್ಲಿ ಶುಕ್ರ ಅಂತ ಕರಿತೀವಿ ನೋಡಿ. ಜೀವಿಗಳಿರುವಂಥ ಏಕೈಕ ಗ್ರಹ ಯಾವುದು? ಇಲ್ಲಿ ಭೂಮಿ ಅನ್ನುವಂಥದ್ದು. 3 ಆಪ್ಷನ್ಸ್ ತಪ್ಪಾಗಿದ್ದಾವೆ. ಇಲ್ಲಿ ಎ ಅನ್ನುವಂಥದ್ದು ಸರಿಯಾಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವ ಗ್ರಹ ಯಾವುದು? ಗುರು, ಶನಿ, ಶುಕ್ರ, ಭೂಮಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಇಲ್ಲಿ ಸರಿಯಾಗಿರುವಂಥ ಶುಕ್ರ ಗ್ರಹ ಇಲ್ಲಿ ಸರಿಯಾಗಿರುವಂಥದ್ದು ನೋಡಿ. ಭಾರತದಲ್ಲಿ ಅಧಿಕೃತವೆಂದು ಪರಿಗಣಿಸಲಾದ ಭಾಷೆಗಳ ಸಂಖ್ಯೆ ಎಷ್ಟು? 15, 22, 51, 14 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು. 22 ಭಾಷೆಗಳನ್ನು ಅಧಿಕೃತ ಭಾಷೆಗಳಂತೇಳಿ ಪರಿಗಣಿಸಲಾಗಿದೆ ನೋಡಿ ಭಾರತ ಸಂವಿಧಾನದಲ್ಲಿ. ನೆಕ್ಸ್ಟ್ 14ನೇ ಕ್ವಶನ್, ಭಾರತದ ಎತ್ತರದ ಶಿಖರ ಕೇಟುವಿನ ಎತ್ತರ ಎಷ್ಟು? 8610 ಮೀಟರ್, 8611 ಮೀಟರ್, 8160 ಮೀಟರ್, 8161 ಮೀಟರ್. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಬಿ 8611 ಕೇಟು ಶಿಖರವನ್ನು ನೋಡ್ತೀವಿ. ಇದನ್ನು ನಾವು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕೂಡ ಕರೀತಾರೆ ನೋಡಿ. ಏನಂತ? ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕೂಡ ಕರೀತಾರೆ. ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕೂಡ ಇದನ್ನು ಕರೀತಾರೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಪರ್ವತಗಳು ಪೂರ್ವದಿಂದ ಬೀಸಿ ಬರುವ ಮಾರುತಗಳನ್ನು ತಡೆಯುವುದರಿಂದ ಥಾರ್ ಮರುಭೂಮಿಗೆ ಮಳೆಯ ಕೊರತೆಯಾಗಿದೆ. ಹಿಮಾಲಯ ಪರ್ವತಗಳು, ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಅರಾವಳಿ ಪರ್ವತಗಳು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಅರಾವಳಿ ಪರ್ವತಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಭಾರತದ ಒಂದು ರಾಜಸ್ಥಾನ್ ಭಾಗದಲ್ಲಿ ನಾವಿಲ್ಲಿ ನೋಡ್ತೀವಿ ನೋಡಿ. ಗುಜರಾತ್ ಈ ಭಾಗದಲ್ಲಿ ನಾವಿಲ್ಲಿ ನೋಡ್ತೀವಿ. ಅರಾವಳಿ ಪರ್ವತಗಳಿಂದ ಈ ಭಾಗದಲ್ಲಿ ಮಳೆಯನ್ನು ಕಡಿಮೆಯಾಗಿ ಬೀಳುತ್ತದೆ ನೋಡಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಗೋವಾ ದಕ್ಷಿಣ ಅಸ್ಸಾಂ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು? ವಾಯುವ್ಯ, ನೈಋತ್ಯ, ಆಗ್ನೇಯ, ಈಶಾನ್ಯ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಡಿ ಆಗಿದೆ ನೋಡಿ. ಡಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಎಲ್ಲಿ ಬರುತ್ತೆ ಈಶಾನ್ಯ ಅನ್ನುವಂಥದ್ದು? ನಾವು ಭಾರತವನ್ನು ಈ ಭಾಗದಾಗ ನೋಡಿದಾಗ ಈಶಾನ್ಯ ಒಂದು ದಿಕ್ಕಿನಲ್ಲಿ ಇಲ್ಲಿ ನಾವೇನು ಮಾಡ್ತೀವಿ? ಅಸ್ಸಾಂ ಒಂದು ರಾಜ್ಯವನ್ನು ನಾವು ಈ ಭಾಗದಲ್ಲಿ ಕಾಣ್ತೀವಿ ನೋಡಿ. ಈಶಾನ್ಯ ಒಂದು ದಿಕ್ಕಿನಲ್ಲಿ ಈ ಆ ನೇ ವಾಯುವ್ಯ ಕಡೆ ಈ 4 ದಿಕ್ಕುಗಳನ್ನು ನಾವಿಲ್ಲಿ ನೋಡ್ತೀವಿ ನೋಡಿ. ಇಷ್ಟಾಗಿತ್ತು ಸಮಾಜ ವಿಜ್ಞಾನದ ಪ್ರಶ್ನೆಗಳ ಒಂದು ಉತ್ತರಗಳು. ಧನ್ಯವಾದಗಳು.